ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಕೆಸಿಸಿ ಬ್ಯಾಂಕಿನ 109ನೇ ಸಂಸ್ಥಾಪಕ ದಿನಾಚರಣೆ ಅಂಗವಾಗಿ ಧಾರವಾಡ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆಡಳಿತ ಮಂಡಳಿ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನ, ಅದೇ ತರನಾಗಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದ ಸಹೋದರರು ಹಾಗೂ ಮಾಧ್ಯಮದ ಟಿವಿ ಮಾಧ್ಯಮದ ಎಲ್ಲ ಸಹೋದರನ್ನು ಕೂಡ ಸುದ್ದಿಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಕೆಸಿಸಿ ಬ್ಯಾಂಕಿನ 109ನೇ ಸ್ಥಾಪನಾ ದಿನದ ಈ ಸಂಸ್ಥೆಯನ್ನ ಪ್ರಾರಂಭವನ್ನು ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಅಜ್ಜರನ್ನ, ಅದೇ ತರನಾಗಿ ಅರ್ಟಾಳ್ ಗೌಡ್ರನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ, ಪ್ರಥಮದಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ವರ್ಷ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಂಗನಗೌಡ ಮರಿಗೌಡರು ಅವರಿಗೆ ಸಹಕಾರಿ ರತ್ನ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಗೆ ತುಂಬಾ ಹೆಮ್ಮೆಯ ವಿಷಯ. ಅದೇ ತರನಾಗಿ ಇನ್ನೋರ್ವ ಹಿರಿಯ ಸಹಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕಾನೂನು ಪದವೀಧರರು ಆಗಿರ್ತಕ್ಕಂಥ ಹಿರಿಯ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಗದಿಗೆಪ್ಪಗೌಡ ಪಾಟೀಲ್ GP ಪಾಟೀಲ್ ರವರು ಕರ್ನಾಟಕ ರಾಜ್ಯ ವಸತಿ ಮಹಾಮಂಡಲದ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅದೇ ತರನಾಗಿ ಕರ್ನಾಟಕ ರಾಜ್ಯ ಗ್ರಾಹಕರ ಮಹಾಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇವರನ್ನು ಕೂಡ ಆಡಳಿತ ಮಂಡಳಿಯ ಪರವಾಗಿ ಅವರನ್ನ ಅಭಿನಂದನೆಗಳನ್ನ ಸಲ್ಲಿಸಿ ನಂತರ ನಮ್ಮ ಬ್ಯಾಂಕಿನ ಸಂಕ್ಷಿಪ್ತ ಮಾಹಿತಿಯನ್ನ ತಮ್ಮೆಲ್ಲರಿಗೆ ಪ್ರಸಿದ್ಧಿಯನ್ನ ಪಡಿಸ್ತೇವೆ. ಇಪ್ಪತ್ಮೂರನೇ ತಾರೀಕಿಗೆ ಇದೇ ತಿಂಗಳು 109ನೇ ವರ್ಷ ಸ್ಥಾಪನಾ ದಿನಾಚರಣೆ ಆಗಿದ್ದು, ನಮ್ಮ ಬ್ಯಾಂಕ್ ಮೊದಲಿಗೆ ಅವಿಭಾಜ್ಯ ಧಾರವಾಡ ಜಿಲ್ಲೆ ಜೊತೆಗೆ ಬೆಳಗಾವಿ ಜಿಲ್ಲೆಯನ್ನು ಕೂಡ ಕಾರ್ಯವ್ಯಾಪ್ತಿಯನ್ನು ಹೊಂದಿತ್ತು. ತದನಂತರದಲ್ಲಿ ಬೆಳಗಾವಿ ಜಿಲ್ಲೆ ಬೇರ್ಪಡೆಯಾಗಿ ಈಗ 3 ಜಿಲ್ಲೆ ಗದಗ, ಹಾವೇರಿ, ಧಾರವಾಡ 3 ಜಿಲ್ಲೆಯ ಕಾರ್ಯವ್ಯಾಪ್ತಿಯನ್ನ ಹೊಂದಿತ್ತು. ಬ್ಯಾಂಕ್ 23/11/2016 ಪ್ರಾರಂಭಿಸ ಪೂರ್ವದಲ್ಲಿ 40 ಮಂದಿ ವ್ಯಕ್ತಿ ಷೇರುದಾರರು, 71 ಮಂದಿ ಸಹಕಾರಿ ಸಂಘಗಳು ಕೂಡಿ 30,000 ಹಣದೊಂದಿಗೆ ಈ ಸಂಸ್ಥೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ತದನಂತರದಲ್ಲಿ ಬೆಳಗಾವಿ ಜಿಲ್ಲೆ ನಮ್ಮಿಂದ ಬೇರ್ಪಟ್ಟು ಇವತ್ತಿನ ದಿವಸ ಗ್ರಾಹಕರ ನಮ್ಮ ಕೆಸಿ ಬ್ಯಾಂಕಿಗೆ ಹೆಸರು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ರೈತರನ್ನ, ಎಲ್ಲ ವರ್ಗದವ್ರನ್ನು ಕೂಡ ಮುಕ್ತರನ್ನಾಗಿ ಮಾಡಬೇಕು. ಶೋಷಣೆಯಿಂದ, ಹಣಕಾಸಿನಿಂದ ಅವರಿಗೆ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸೇವೆ ಅಂತ ಅಂದ್ರ, ರೈತರ ಅನುಕೂಲಕ್ಕಾಗಿ ಈ ಸಂಸ್ಥೆಯನ್ನ ನಮ್ಮ ಹಿರಿಯರು ಪ್ರಾರಂಭವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬ್ಯಾಂಕಿಗೆ, ನಮ್ಮ ಕೆಸಿ ಬ್ಯಾಂಕಿಗೆ ಗಡಿಯಾರ ಬ್ಯಾಂಕ್ ಅಂತಾರ ಇದಕ್ಕೆ ಹೆಸರು. ಪ್ರತಿಯೊಬ್ಬರಿಗೂ ಗಡಿಯಾರ ಬ್ಯಾಂಕ್ ಅಂತಕ್ಕಂಥದ್ದು ಕರಿತಕ್ಕಂಥದ್ದು. ಇವತ್ತಿನ ದಿವಸ ಈಗಿರ್ತಕ್ಕಂಥ ಆಡಳಿತ ಮಂಡಳಿ 23ನೇ ತಾರೀಕಿಗೆ ಮೊನ್ನೆ
ಒಂದು ವರ್ಷ ಆಯ್ತು. ನಾವು ಮತ್ತೆ ನೂತನವಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ಆಡಳಿತವನ್ನ ಚುನಾವಣೆ ಮೂಲಕ ಸಹಕಾರಿ ಸಂಘದ ಮೂಲಕವಾಗಿ ಎಲ್ಲ ಪ್ರತಿನಿಧಿಗಳು ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಶಾಖೆ 63 ಶಾಖೆಗಳನ್ನ ಗ್ರಾಮೀಣ ಭಾಗದಲ್ಲಿ, ಅದರಲ್ಲಿ ಕೂಡ 15 ಶಾಖೆಗಳನ್ನ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸೇವೆಯನ್ನ ಮಾಡ್ಲಿಕ್ಕೆ ನೂತನವಾಗಿರ್ತಕ್ಕಂಥ ಒಂದು ವರ್ಷದ ಒಂದು ಅವಧಿಯಲ್ಲಿ ನಾವು ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು. ಒಟ್ಟು 63 ಶಾಖೆಗಳು ನಾವು ಈಗಾಗಲೇ ಕಾರ್ಯವನ್ನ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಥೆ. ಅದೇ ತರನಾಗಿ ಮುಖ್ಯವಾಗಿರ್ತಕ್ಕಂಥದ್ದು ರೈತರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕವಾಗಿ ಈಗಾಗಲೇ 656 ಕೋಟಿ ರೂಪಾಯಿ ಜೀರೋ ಬಡ್ಡಿ ದರ ಬಡ್ಡಿ ರಹಿತವಾಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮತ್ತು ನಬಾರ್ಡ್ ಮೂಲಕವಾಗಿ 656 ಕೋಟಿ ಹಣವನ್ನ ನಾವು ರೈತರಿಗೆ ಸಹಕಾರಿ ಸಂಘಗಳ ಮೂಲಕವಾಗಿ ಸಾಲ ವಿತರಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಒಟ್ಟು 1,23,000 ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದೇ ತರನಾಗಿ ನಾವು ಕೃಷಿಯೇತರ ಮಾಧ್ಯಮಿಕ ಶಾಲಾ ಸಾಲ ಟ್ರ್ಯಾಕ್ಟರ್ ಸಾಲವನ್ನ 1900 ಒಬ್ಬರಿಗೆ ಅಂದ್ರೆ ಒಬ್ಬ ರೈತರಿಗೆ ಅಂದ್ರೆ ಒಟ್ಟು 69,6,93,00,000 ಹಣವನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಾಧ್ಯಮಿಕ ಶಾಲಾ ಅಂತಂದ್ರೆ ಹೈನುಗಾರಿಕೆ ಸಾಲ ಇರ್ಬೋದು, ರೇಷ್ಮೆ ಸಾಲ ಇರಬಹುದು, ಟ್ರ್ಯಾಕ್ಟರ್ ಸಾಲ ಇರಬಹುದು, ಭೂ ಅಭಿವೃದ್ಧಿ ಸಾಲ ಇರಬಹುದು, ಕುರಿ ಸಾಲ ಇರಬಹುದು, ಪ್ಲಾಂಟೇಶನ್ ಸಾಲಗಳಿರ್ಬಹುದು. ಆ ಸಾಲಗಳು ಕೂಡ ಇವತ್ತ 3% ಒಬ್ಬ ರೈತರಿಗೆ ಪ್ರತಿಶತ 15% ನಂಗ 132 ಕೋಟಿ ರೂಪಾಯಿಯನ್ನ 4,308 ರೈತರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಒಟ್ಟು ನಮ್ಮಲ್ಲಿ ವ್ಯವಹಾರ ಮಾಡತಕ್ಕಂಥ 3 ಜಿಲ್ಲೆ ಸೇರ್ಕೊಂಡ್ರ 3,52,000 ಜನ ಇವತ್ತು ನಮ್ಮ ಸಂಸ್ಥೆ ಮೂಲಕವಾಗಿ ವ್ಯವಹಾರವನ್ನ ಮಾಡತಕ್ಕಂಥದ್ದು. 3 ಜಿಲ್ಲೆಯಲ್ಲಿ ಒಟ್ಟು ನಮ್ಮ ಸದಸ್ಯ ಸಹಕಾರಿ ಸಂಘಗಳು ಇವತ್ತ 548 ಸಹಕಾರಿ ಸಂಘಗಳು ನಮ್ಮ ಸದಸ್ಯರನ್ನಾಗಿ ಇವತ್ತ ಕಾರ್ಯವನ್ನ ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಿದ್ದೇವೆ. ಇತರೆ ಸಹಕಾರಿ ಸಂಘ, ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರ್ಬೋದು, ಅರ್ಬನ್ ಬ್ಯಾಂಕ್ ಇರ್ಬೋದು, ಮತ್ತು ಎಣ್ಣೆ ಕಾಳು ಸೊಸೈಟಿ ಇರ್ಬೋದು, ಇತರೆ ಸಹಕಾರಿ ಸಂಘಗಳು ಕೂಡ 1232 ಸಹಕಾರಿ ಸಂಘಗಳು ಕೂಡ ಇವತ್ತ ನಮ್ಮ ಬ್ಯಾಂಕಿನ ಮೂಲಕವಾಗಿ ಇವತ್ತ ಕಾರ್ಯವನ್ನ ಮಾಡತಕ್ಕಂಥದ್ದು. ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕೃಷಿಯೇತರ ಸಾಲಗಳಿಗೆ ಕೂಡ ನಾವು ಕೊಟ್ಟಿರ್ತಕ್ಕಂಥ ಸಾಲಗಳು ಒಟ್ಟು ಕೃಷಿಯೇತರ ಸಾಲಗಳಿಗೆ 36,000 ಇವತ್ತು ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಬಂಗಾರ ಆಭರಣ ಸಾಲ ಇರ್ಬೋದು, 9 ರೂಪಾಯಿ 20 ಪೈಸದ ಹಂಗ, ಮತ್ತು ಅದೇ ತರನಾಗಿ 11% ಹಂಗ ಪಗಾರ ಆಧಾರಿತ ಸಾಲ ಇರ್ಬೋದು, ವಾಹನ ಸಾಲ ಇರ್ಬೋದು, ಅಥವಾ ಯಾವ್ದಾದ್ರು ಮನೆ ಖರೀದಿ ಮಾಡ್ತಕ್ಕಂಥ ಸಾಲ ಇರ್ಬೋದು, ಅಥವಾ ಪ್ಲಾಟ್ ಖರೀದಿ ಮಾಡ್ತಕ್ಕಂಥ ಸಾಲ ಇರ್ಬೋದು, ಅಥವಾ ದುಡಿಯೋ ಬಂಡವಾಳ ಸಾಲ ಇರ್ಬೋದು. ಅಂತವನ್ನು ಕೂಡ ಇವತ್ತ 570 ಕೋಟಿ ರೂಪಾಯಿ ಸಾಲಗಳನ್ನು ಕೂಡ ನಾವಿಲ್ಲಿವರೆಗೆ ವಿತರಣೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು. ಮತ್ತು ಕೇಂದ್ರ ಪುರಸ್ಕೃತ ಯೋಜನೆ ಇವತ್ತ ನಮ್ಮ ಸಂಸ್ಥೆ ಮೂಲಕವಾಗಿ ಸಹಕಾರಿ ಸಂಘಗಳಿಗೆ ಇವತ್ತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಒಂದು ಮತ್ತು ನಮ್ಮ DC ಬ್ಯಾಂಕಿನ ಒಳಗೊಂಡಂತೆ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳಿಗೆ 540 ಸಹಕಾರಿ ಸಂಘಗಳಿಗೆ ಕಂಪ್ಯೂಟರೀಕರಣ, ಗಣಕೀಕರಣ ಕೂಡ ಇವತ್ತು ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು. ಪ್ರತಿಶತ 80% ಈಗಾಗಲೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳು ಅಂದ್ರೆ ಸಹಕಾರಿ ಸಂಘಗಳ ಉಪನಿಯಮ ಮತ್ತು ಕೇಂದ್ರ ಸರ್ಕಾರ ಬೈಲಾ ಚೇಂಜ್ ಮಾಡಿಸಿದ ನಂತರ ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಹಕಾರಿ ಸಂಘ ಮಲ್ಟಿಪರ್ಪಸ್ ಸೊಸೈಟಿ ಅಂದ್ರೆ ವಿದ್ಯುದ್ದೇಶ ಸಹಕಾರಿ ಸಂಘಗಳಾಗಿ ಮಾರ್ಪಟ್ಟ ನಂತರ ಈಗಾಗಲೇ 80% ಇವತ್ತ ಕಂಪ್ಯೂಟರೀಕರಣ ಈಗಾಗಲೇ ಗೊಳಿಸಿದ್ದೇವೆ. ಇನ್ನ ಮಾರ್ಚ್ ಒಳಗನ ಅವೆಲ್ಲವುಗಳನ್ನು ಕೂಡ ಕಂಪ್ಲೀಟ್ ಮಾಡಿ ಏಪ್ರಿಲ್ 1ನೇ ತಾರೀಕಿನಿಂದ 540 ಸಹಕಾರಿ ಸಂಘಗಳನ್ನು ಕೂಡ ಅದನ್ನ ಮಾಡ್ತಕ್ಕಂಥದ್ದು. ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಇನ್ಶೂರೆನ್ಸ್ ಇವತ್ತು ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಇರ್ಬೋದು, ಬೆಳೆ ವಿಮೆ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಸಮೃದ್ಧಿ ಯೋಜನೆ ಇರ್ಬೋದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಇವತ್ತು ಸಾಲವನ್ನ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಪ್ರತಿಶತ 4 ಬಡ್ಡಿ ದರದಲ್ಲಿ ಕೂಡ ಇವತ್ತ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಬ್ಯಾಂಕಿನ ಮೂಲಕವಾಗಿ ನಾವು ಈಗಾಗಲೇ ಪ್ರಾರಂಭವನ್ನ ಮಾಡಿದೆ. ಮತ್ತು ಈಗಾಗಲೇ ಸಾಫ್ಟ್ವೇರ್
ಫ್ಯಾಕ್ಸ್ಗಳಿಗೆ ಫ್ರೂಟ್ಸ್ ಅಂತಕ್ಕಂತ 2023ರಿಂದ ಇಲ್ಲಿವರೆಗೆ 15 ಶಾಖೆಗಳನ್ನ ಅಂದ್ರ ಮೊರಬ, ಮಾಸೂರು, ಹುಲ್ಕೋಟಿ, ಗುತ್ಲ, ಡಂಬಳ, ಯಲುಗಿ, ಅದೇ ತರನಾಗಿ ಯಲವಾಳ, ಗರಗ, ಚಲುಡಿ, ಶಿರಗುಪ್ಪಿ, ಹಳೆ ಹುಬ್ಬಳ್ಳಿ, ಬೆಳಗಾಲಪೇಟೆ, ಮಿಶ್ರಿಕೋಟೆ, ನೂಲು, ಬೊಮ್ಮನಹಳ್ಳಿ ಒಟ್ಟು 15 ಹೊಸ ಶಾಖೆಗಳಂದ್ರ ಗ್ರಾಮೀಣ ಪ್ರದೇಶದಲ್ಲೇ ಇವತ್ತು ಅನುಕೂಲ ಆಗ್ಬೇಕು ಅಂತಕ್ಕಂಥ ಉದ್ದೇಶ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ 15 ಹೊಸ ಶಾಖೆಗಳನ್ನ ನಾವು ತೆರೆದಿದ್ದೇವೆ. ಗ್ರಾಹಕರ ಮತ್ತು ಸಿಬ್ಬಂದಿಗಳ ಉಪಯೋಗಕ್ಕ ನಾವು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಗ್ರಾಹಕರಿಗೆ ಏನಾದರೂ ತೊಂದರೆಗಳು ಬಂದ್ರ ಒಂದು ಬಾಕ್ಸ್ ಅನ್ನ ಮಾಡಿ ಅವ್ರ ತೊಂದರೆಗಳನ್ನ ಅದ್ರಾಗ ಹಾಕಿದ್ರ ಬೇರೆ ಒಂದು ಸಿಬ್ಬಂದಿಗಳನ್ನ ನಾವು ಅದನ್ನೇ ಪರಿಶೀಲನೆ ಮಾಡಿ ಅವರ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಒಂದು ಸೆಲ್ ಅನ್ನು ಕೂಡ ಇವತ್ತ ಅದನ್ನ ತೆರೆದಿದ್ದೇವೆ. ಬ್ಯಾಂಕ್ ನಮ್ಮ ಬ್ಯಾಂಕ್ ಈಗಾಗಲೇ ರಜತ ಮಹೋತ್ಸವವನ್ನ 1916-41 ಬ್ಯಾಂಕಿನ ರಜತ ಮಹೋತ್ಸವ ಆಚರಣೆ ಆಗಿದೆ. ಅವತ್ತಿನ ದಿವಸ ಬೆಳಗಾವಿ ಭಾಗದ ಕಮಿಷನರ್ ಆಗಿರ್ತಕ್ಕಂಥ ಎಸ್ ಗಾಡೆ ಅವರು ಉಪಸ್ಥಿತರಿದ್ದರು. ಅದೇ ತಾರೀಕಿಗೆ ಬ್ಯಾಂಕಿನ ಕೇಂದ್ರ ಕಚೇರಿ ಅಡಿಗಲ ಸಮಾರಂಭ ಆಗಿರ್ತಕ್ಕಂಥ ನಮ್ಮ ರಾಷ್ಟ್ರದ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ದಿವಂಗತರಾಗಿರ್ತಕ್ಕಂಥ ನಮ್ಮ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರು ಈ ಬ್ಯಾಂಕಿನ ಅಡಿಗಲ್ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥದ್ದು. ಅದೇ ತರನಾಗಿ ನೂತನ ಕಟ್ಟಡದ ಉದ್ಘಾಟನೆಗೆ ಮೈಸೂರು ಮಹಾರಾಜರಾಗಿರ್ತಕ್ಕಂಥ ಜಯಚಾಮರಾಜ ಒಡೆಯರ್ ಅವರು ಕೂಡ ಉದ್ಘಾಟನೆಗೆ ಆಗಮಿಸಿದ್ರು. ಅದೇ ತರನಾಗಿ ಬ್ಯಾಂಕಿನ 1966 ನಮ್ಮ ಬ್ಯಾಂಕಿನ ಸುವರ್ಣ ಮಹೋತ್ಸವಕ್ಕೆ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತ ನಮ್ಮ ಬ್ಯಾಂಕಿನ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇತಿಹಾಸವನ್ನ ಹೊಂದಿರತಕ್ಕಂಥ ಬ್ಯಾಂಕ್ ಅನ್ಲಿಕ್ಕೆ ಇದು ಉದಾಹರಣೆಯನ್ನ ನಮಗೆ ಹೇಳ್ತಾರೆ. ವಜ್ರ ಮಹೋತ್ಸವ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತರಾಗಿರ್ತಕ್ಕಂಥ ರಾಜ್ಯಪಾಲರು ಗೋವಿಂದ ನಾರಾಯಣ ಅವರು ಭಾಗವಹಿಸಿರ್ತಕ್ಕಂಥವ್ರು. ಅದೇ ತರನಾಗಿ ನಮ್ಮ ಸಂಸ್ಥಾಪಕರ ಪುತ್ಥಳಿಯನ್ನು ಕೂಡ ಇವತ್ತ ಪುತ್ಥಳಿ ತಯಾರಕರಾಗಿರ್ತಕ್ಕಂಥ ಸೋನಾವಾಡಿ ಅವರು ಸೋದರರು ಮುಂಬೈಯವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರದ್ದು ಕೂಡ ಇವತ್ತ ದಿವಾನ್ ಬಹದ್ದೂರ್ ಎಸ್ ವಿ ಮೆಣಸಿನಕಾಯಿ ಅವರ ಅವತ್ತಿನ ದಿವಸ ಪುತ್ಥಳಿ ಕೂಡ ಇವತ್ತ ಉದ್ಘಾಟನೆ ಆಯ್ತು. ಬ್ಯಾಂಕಿನ ಶತಮಾನೋತ್ಸವ 1916 ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಘನವೆತ್ತ ಸಿದ್ದರಾಮಯ್ಯ ಸಾಹೇಬರು ಕೂಡ ಇವತ್ತ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಇವತ್ತ ಈ ಎಲ್ಲ ನಮ್ಮ ಬ್ಯಾಂಕಿನ ಕಾರ್ಯವನ್ನ ನೋಡಿದಾಗ ಇತಿಹಾಸವನ್ನ ಬಂದಿರತಕ್ಕಂಥ ಬ್ಯಾಂಕು ಇನ್ನೂ ಉತ್ತರೋತ್ತರವಾಗಿ ನಮ್ಮ ಆಡಳಿತ ಮಂಡಳಿಯವರು ಇನ್ನೂ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸೇವೆಗಳನ್ನು ಮಾಡಬೇಕು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯಾರು ಖಾತೆ ರೈತರಾಗಿರ್ತಾರ ಅಂತ ಖಾತೆ ಎಲ್ಲದಕ್ಕಿಂತ ಹೆಚ್ಚಾಗಿ MSP ಮೂಲಕವಾಗಿ ಖರೀದಿ ಮಾಡ್ತಕ್ಕಂಥ ಏನು ರೈತರು ಇದ್ರು ಇವತ್ತು ಊದ್ತಿರ್ಬೋದು ಸುರ್ಪಾರ ಎಲ್ಲ ರೈತರಿಗೂ ಕೂಡ ನಮ್ಮ ಬ್ಯಾಂಕಿನಲ್ಲಿ ಅಂದ್ರೆ 0% ಖಾತೆ ತೆಗೆತಕ್ಕಂಥ ಕೆಲಸವನ್ನು ಮಾಡಿದ್ರೆ ಯಾವುದು ಕೂಡ ಅವರಿಂದ ಹಣ ಪಡೆದುಕೊಳ್ಳಾರ್ದೆ ಖಾತೆಗೆ ನಾವು 0 ಬ್ಯಾಲೆನ್ಸ್ ಮೇಲೆ ಖಾತೆ ತೆರೆದು ಅವ್ರ ಹಣವನ್ನ ಕಲೆಕ್ಷನ್ ಮಾಡಿ ಕೊಡ್ತಕ್ಕಂಥದ್ದನ್ನು ಕೂಡ ಈಗಾಗಲೇ ಆಡಳಿತ ಮಂಡಳಿ ಅವರು ಜಾರಿ ಮಾಡಿದ್ದೇವೆ. ಆ ಹಣ ಕೂಡ ಇವತ್ತ ರೈತರ ಖಾತೆಗೆ ಈಗಾಗಲೇ 36 ಕೋಟಿ ರೂಪಾಯಿ ಹಣ ಜಮಾ ಆಗಿದೆ. ಹೆಸರು ಖರೀದಿ ಇರಬಹುದು, ಶೇಂಗಾ ಖರೀದಿ ಇರಬಹುದು, ಸುರ್ಪಾನ ಖರೀದಿ ಇರಬಹುದು, ಉದ್ದು ಖರೀದಿ ಇರಬಹುದು, ಯಾವುದೇ MSP ಮೂಲಕವಾಗಿ ಖರೀದಿ ಮಾಡಿರ್ತಕ್ಕಂಥ ರೈತರಿಗೆ ಖಾತೆಗಳನ್ನು ಕೂಡ ಇವತ್ತು ತರಿತಕ್ಕಂಥ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ನಾವು ಪ್ರತಿಯೊಂದು ಸಹಕಾರಿ ಸಂಘಗಳಿಗೆ ಹಣಕಾಸಿನ ನೆರವನ್ನ ಕೊಟ್ಟು ಕ್ಯಾಶ್ ಕ್ರೆಡಿಟ್ ಸಾಲಗಳ ಮೂಲಕವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸ್ಥಳದಲ್ಲಿ ಲಭ್ಯತೆ ಆಗ್ಬೇಕು ಅಂತ ಹೇಳಿ ಗೊಬ್ಬರಗಳ ವ್ಯಾಪಾರವನ್ನು ಮಾಡ್ಲಿಕ್ಕೂ ಕೂಡ ಇವತ್ತ ನಮ್ಮ ಬ್ಯಾಂಕಿನಿಂದ ನಾವು ಅವರಿಗೆ ಸಾಲದ ರೂಪದಲ್ಲಿ ಮಂಜೂರಾತಿಯನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಒಟ್ಟಾರೆಯಾಗಿ ಗ್ರಾಹಕರ ಸ್ನೇಹಿಯಾಗಿ ಮತ್ತು ಎಲ್ಲರ ಸರ್ವ ಜನಾಂಗದ ಹಿತ ಕಾಯುವಂತ ಕೆಲಸವನ್ನ ಈ ಸಂಸ್ಥೆ ನಮ್ಮ KC ಬ್ಯಾಂಕ್ ಇವತ್ತು ಮಾಡಿದೆ. ಆಡಳಿತ ಮಂಡಳಿಯವರು ಕೂಡ ನಾವೆಲ್ಲ 17 ತಾಲೂಕಿನಿಂದ 17 ಮಂದಿ ಸಹಕಾರಿ ಸಂಘಗಳ ಮೂಲಕವಾಗಿ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅವರ ತಾಲೂಕಿನಲ್ಲಿ ಕೂಡ ಇವತ್ತು ಕಾರ್ಯಕ್ರಮವನ್ನ ನಾವು ಮಾಡ್ತಿದ್ದೇವೆ. ಪ್ರತಿಯೊಂದು ತಿಂಗಳು ಕೂಡ ಕಾರ್ಯಕ್ರಮ ಮಾಡ್ತೀವಿ. ಮೊನ್ನೆ ದೀಪಾವಳಿ ಹಬ್ಬದ ದಿವಸ ಒಂದೇ ದಿವಸ ಪಾಡ್ಯ ದಿವಸ 63 ಶಾಖೆಗಳ ಮುಖಾಂತರವಾಗಿ ನಾವು ಕೊಟ್ಟಿರ್ತಕ್ಕಂಥ ಸಾಲ
15 ಕೋಟಿ ರೂಪಾಯಿ ಸಾಲಗಳನ್ನ ಒಂದೇ ದಿವಸ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. 110 ಟ್ರ್ಯಾಕ್ಟರ್ ಸಾಲ ಕೊಟ್ಟು ಅದೇ ತರನಾಗಿ ಸಂಸ್ಥಾಪಕ ದಿನಾಚರಣೆ ಅಂಗವಾಗಿ ನಾಳಿನ ದಿವಸನೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲಿ 63 ಶಾಖೆಗಳಲ್ಲಿ ನಮ್ಮ ನಿರ್ದೇಶಕರ ಒಂದು ಮುಖಂಡತ್ವದಲ್ಲಿ ಸಹಕಾರಿ ಸಂಘಗಳ ರೈತರನ್ನ ಸೇರಿಸ್ಕೊಂಡು ಒಂದು ಕಡೆಗೆ ಡಿಪಾಸಿಟ್ ಶೇಖರಣೆ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆಗೆ ಶೇರ್ ಅನ್ನ ಕೊಡಿಸ್ತಕ್ಕಂಥದ್ದು, ಯಾರು ತೊಂದರೆ ಒಳಗಿರ್ತಾರಲ್ಲ ಅಂತವರಿಗೆ ನಾಳಿನ ದಿವಸನ ನಾವು ಈಗ ಬಂದಿರತಕ್ಕಂತ ನಮಗೆ ಅರ್ಜಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಾಲ ಕೊಡ್ತಕ್ಕಂಥದ್ದು ಒಟ್ಟಾರೆಯಾಗಿ 36 ಕೋಟಿ ರೂಪಾಯಿ ಸಾಲಗಳನ್ನ ಈಗಾಗಲೇ ನಾವು ಮಂಜೂರಾತಿ ಮಾಡಿ ನಾಳಿನ ದಿವಸ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯಾ ತಾಲೂಕಿನಲ್ಲಿ ಕೂಡ ಇವತ್ತ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ಪ್ರತಿ ತಿಂಗಳು ಮಾಡ್ತಕ್ಕಂಥದ್ದು ಮತ್ತು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ನಾವು ಕೊಡ್ತಕ್ಕಂಥ ಸಾಲ ಪ್ರತಿಶತ ನಾವೇನೈತಿ ಮೊದಲಿಗೆ 11% ಸಾಲಗಳನ್ನ ತುಂಬಿಸ್ಕೊಂತೀವಿ. ತದನಂತರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆ ಬಡ್ಡಿ ತರಿಸಿ 8% ಕೊಟ್ಟಾಗ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ 4% ಪ್ರತಿಶತ ಬಡ್ಡಿ ಬೀಳ್ತಕ್ಕಂಥದ್ದು. ಅಂತ ಕೆಲಸಗಳನ್ನು ಕೂಡ ನಮ್ಮ ಶಾಖೆಗಳ ಮುಖಾಂತರ ನಮ್ಮ ಸಹಕಾರಿ ಸಂಘಗಳ ಮುಖಾಂತರವಾಗಿ ಮಹಿಳೆಯರ ಸಬಲೀಕರಣಕ್ಕೂ ಕೂಡ ಇವತ್ತ ಒತ್ತನ್ನ ಕೊಟ್ಟಿದ್ದೇವೆ. ಒಟ್ಟಾರೆಯಾಗಿ ಎಲ್ಲ ಜನರ ಪರವಾಗಿ ಇವತ್ತ ಗ್ರಾಮೀಣ ಭಾಗದಲ್ಲಿ ಇರಬಹುದು, ಪಟ್ಟಣದಲ್ಲಿ ಇರಬಹುದು, ಸಹಕಾರಿ ಸತ್ವ ಎಲ್ಲರನ್ನೂ ಕೂಡ ಇವತ್ತ ಸಮಾನತೆಯನ್ನ ಕಾಣತಕ್ಕಂತ ತತ್ವ ಆ ತರನಾಗಿ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಸಂಸ್ಥೆಯನ್ನ ಪ್ರಾರಂಭವನ್ನ ಮಾಡಿರ್ತಕ್ಕಂತ ಸಂಸ್ಥಾಪಕರಿಗೂ ಮತ್ತು ಇಲ್ಲಿವರೆಗೆ ಸೇವೆಯನ್ನ ಮಾಡಿಕೊಂಡು ಬಂದಿರತಕ್ಕಂತ ಎಲ್ಲ ಅಧ್ಯಕ್ಷರಿಗೆ ಮತ್ತು ಅವರು ದಿವಂಗತರಾಗಿರ್ತಕ್ಕಂತರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಈಗ ಹಾಲಿ ಇರ್ತಕ್ಕಂಥ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರುಗಳು ಇನ್ನೂ ಉತ್ತರೋತ್ತರವಾಗಿ ನಮಗೆ ಸಹಾಯವನ್ನು ಮಾಡಲಿ, ಮಾರ್ಗದರ್ಶನ ಮಾಡಲಿ ಅಂತ ಕೂಡ ಕೇಳ್ಕೊಳ್ತೇನೆ. ಅದೇ ತರ ನಮ್ಮ ಬ್ಯಾಂಕಿಗೆ ಸಹಾಯ ಸೌಕರ್ಯವನ್ನು ಕೊಡ್ತಾ ಬಂದಿರತಕ್ಕಂತ ನಬಾರ್ಡ್ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಸಹಕಾರಿ ಮಂತ್ರಿಗಳು, ರಾಷ್ಟ್ರ ಮಟ್ಟದ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸಹಕಾರಿ ಸಚಿವರು, ಒಟ್ಟಾರೆಯಾಗಿ ಈ ಭಾಗದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಲೋಕಸಭಾ ಸದಸ್ಯರು ಮತ್ತು ಅದೇ ತರನಾಗಿ ನಮ್ಮ ಎಲ್ಲ ಶಾಸಕರಿಗೂ ಕೂಡ ಇವತ್ತ ಹೃತ್ಪೂರ್ವಕವಾಗಿರ್ತಕ್ಕಂಥ ಆಡಳಿತ ಮಂಡಳಿ ಪರವಾಗಿ ತಮ್ಮ ಮೂಲಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಕೂಡ ಸಲ್ಲಿಸ್ತಾ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನ ಮಾಡಲಿಕ್ಕೆ ನಾವು ಹಲವಾರು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ. ಈಗಿರ್ತಕ್ಕಂಥ ವ್ಯವಸ್ಥೆ ನಾವು ಪ್ರತಿ ನಬಾರ್ಡ್ ಕೊಡ್ತಕ್ಕಂಥ ಯಾವ ತರನಾಗಿರ್ತಕ್ಕಂಥ ಯೋಜನೆ ಅಂದ್ರೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕೊಡ್ತಕ್ಕಂಥ ಯೋಜನೆ. ಶಾರ್ಟ್ ಟರ್ಮ್ ಅಂತಂದ್ರ ಬೆಳೆ ಸಾಲ ಕೊಡ್ತಕ್ಕಂಥದ್ದು, ಕ್ರಾಪ್ ಲೋನ್ ಕೊಡ್ತಕ್ಕಂಥದ್ದು. ನಾವು ಕೊಟ್ಟಿರ್ತಕ್ಕಂಥ ಬೆಳೆ ಸಾಲ ಮೊದಲಿಗೆ ನಾವು ಸಾಲವನ್ನ ಕೊಡ್ತಕ್ಕಂಥದ್ದು ಬೆಳೆ ಸಾಲ ಸಹಕಾರಿ ಸಂಘ, ನಮ್ದು ಸಹಕಾರಿ ಸಂಘಗಳ ಮೂಲಕವಾಗಿ ನಾವು 100 ರೂಪಾಯಿ ಬೆಳೆ ಸಾಲ ಕೊಟ್ಟಿವಿ ಅಂತ ಅಂದ್ರೆ ಪ್ರತಿಶತ 4 ರೂಪಾಯಿ 90 ಪೈಸಾ ಅಥವಾ 50 ಪೈಸಾ ಅವರು ಏರಿಕೆ ಮಾಡ್ಕೊತ ಬಂದಾಗ ಅವ್ರು ಹೇಳಿರ್ತಕ್ಕಂಥದ್ದು ಬಿಲೋ 5% ಒಳಗ ನಮಗ ಅದಕ್ಕೆ 40% ಪ್ರತಿಶತ ಅವ್ರ ಸಾಲವನ್ನ ಕೊಡ್ತಕ್ಕಂಥ ರಿಯಂಬರ್ಸ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು 676 ಕೋಟಿ ರೂಪಾಯಿ ನಾವು ಬೆಳೆ ಸಾಲವನ್ನ ಕೊಟ್ಟಿವಿ. 2 ವರ್ಷದಿಂದ ನಮಗ್ ಬಂದಿರತಕ್ಕಂಥದ್ದು 262 ಕೋಟಿ ರೂಪಾಯಿ ನಬಾರ್ಡ್ ರೀಫೈನಾನ್ಸ್ ಬಂದಿತ್ತು. 4 ರೂಪಾಯಿ 50 ಪೈಸಾ ಸಾಲ ಕೊಟ್ಟಿರ್ತಕ್ಕಂಥದ್ದು. ತದನಂತರದಲ್ಲಿ ಹಿಂದಿನ ವರ್ಷ ನಾವು ಕೊಟ್ಟಿರ್ತಕ್ಕಂಥ ಅದೇ ಬೆಳೆ ಸಾಲಕ್ಕೆ 142 ಕೋಟಿ ರೂಪಾಯಿ ಮಾತ್ರ ಸಾಲಗಳನ್ನ ಕೊಟ್ರು. ಈ ವರ್ಷ ನಬಾರ್ಡ್ ಕ್ರೆಡಿಟ್ ಲಿಮಿಟ್ ನಾವು ಕೊಡ್ತಕ್ಕಂಥದ್ದು 70 ಕೋಟಿ ಮಾತ್ರ ನಮಗ ಕೊಟ್ಟಿದ್ದಾರೆ, 672 ಕೋಟಿಗೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರ ನಾವು ಕೂಡಿಸ್ಕೊಂಡಿರ್ತಕ್ಕಂಥ ಡಿಪಾಸಿಟ್, ನಾವು ಶೇಖರಣೆ ಮಾಡಿರ್ತಕ್ಕಂಥ ಡಿಪಾಸಿಟ್, ನಮ್ದು ಮ್ಯಾನೇಜ್ಮೆಂಟ್ ಕಾಸ್ಟ್ ಎಲ್ಲ ಕಾಸ್ಟ್ಗಳನ್ನ ನಾವು ತೆಗೆದುಕೊಂಡ್ರ ನಾವು ಹೆಚ್ಚು ಬೆಳೆ ಸಾಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ರಾಜ್ಯ ಸರ್ಕಾರದವರು ಇವತ್ತು ಕೊಡ್ತಕ್ಕಂಥ 6% ಇವತ್ತು ಬಡ್ಡಿ, ಅವ್ರು ಕೊಡ್ತಕ್ಕಂಥ ಬಡ್ಡಿ ದರ ಅವ್ರು ಹೆಚ್ಚು ಮಾಡ್ಬೇಕು. ಮತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಬಡ್ಡಿ ರೀಫೈನಾನ್ಸ್ ಜೊತೆಗೆ ಅವತ್ತು ನಮಗೆ 2 ರೂಪಾಯಿ ಕೊಡ್ತಿದ್ರು, ಇವತ್ತು 1 ರೂಪಾಯಿ 50 ಪೈಸಾ ಕೊಡ್ತಾರ. ರಾಜ್ಯ ಸರ್ಕಾರದವರು ಪ್ರಾರಂಭ ಮಾಡಿದ ಒಳಗೆ ನಮ್ಮ 0% 9% ಇತ್ತು, ಇವತ್ತು 6% ಬಡ್ಡಿ ಕೊಡ್ತಾರ. ಅಂದ್ರೆ ಇದು ಏನಾಗತ್ತಪ್ಪ ಅಂತಂದ್ರೆ ನಾವು ಬೆಳೆ ಸಾಲವನ್ನ 0% ಕೊಡ್ಲಿಕ್ಕಾಗ್ಲಿ ಸಾಧ್ಯನೇ ಇಲ್ಲ. ಇದರಿಂದ ಏನಾಗತ್ತಪ್ಪ ಅಂತಂದ್ರ
ಸಹಕಾರಿ ಸಂಘಗಳ ಮೂಲಕವಾಗಿ ರೈತರಿಗೆ ವ್ಯವಹಾರ ಮಾಡತಕ್ಕಂಥವ್ರಿಗೂ ತೊಂದ್ರೆ, ಕೃಷಿ ಉತ್ಪಾದನೆ ಕೂಡ ಇವತ್ತ ಕುಂಠಿತ ಆಗ್ತಕ್ಕಂಥ ಸಂದರ್ಭ ಐತಿ. ಯಾವುದೇ ಇವತ್ತ ನಾವು ರಿಸರ್ವ್ ಬ್ಯಾಂಕ್ ಅಂಡರ್ ಬರೋದ್ರಲ್ಲಿದ್ದ ಪ್ರತಿ ವರ್ಷನೂ ಕೂಡ ಗ್ರಾಹಕರಿಗೆ ನಾವು ಪ್ರತಿ ವರ್ಷನೂ ಕೂಡ ಲಾಭದತ್ತ ಮಾಡ್ತಕ್ಕಂಥ ನಮ್ ಬ್ಯಾಲೆನ್ಸ್ ಶೀಟ್ ಲಾಭದತ್ತ ಬಂದಾಗ ಮಾತ್ರ ನಾವು ರಿಸರ್ವ್ ಬ್ಯಾಂಕ್ನವ್ರು ನಮ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ತಾರೆ. ಅದಕ್ಕೂ ಅನುಗುಣವಾಗಿ ನಾ ಇವತ್ತ NFS ಲೋನ್ ಮಾತ್ರ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಲೋನ್ ಮಾತ್ರ ಕೊಡ್ತಕ್ಕಂಥ ಸಾಧ್ಯತೆ ಐತಿ. ಇಲ್ಲದೆ ಇದ್ರ ನಮ್ ಬ್ಯಾಂಕಿಗೆ ಇವತ್ತು ಅದಕ್ಕೆ ಕಡಿಮೆ ಲಿಮಿಟ್ ಬಂದಿದ್ದಕ್ಕೆ ನನ್ನ ಒಂದೇ ಬ್ಯಾಂಕಿಗೆ ಇವತ್ತು 18 ಕೋಟಿ ರೂಪಾಯಿ ನನಗೆ ಹಾನಿ ಆಗುತ್ತೆ. ಅದನ್ನ ನಾನು ಹೆಂಗ್ ಸರಿ ಮಾಡ್ಕೊಂಡೇನೆ ಅಂದ್ರ ಹಾನಿ ಅಂದ್ರೆ ನನ್ನ ಬ್ಯಾಲೆನ್ಸ್ ಶೀಟ್ ಹಾನಿ ಆಗಲ್ಲ, ಹೊಸ ಸಾಲ ಕೊಟ್ರೆ ಹಾನಿ ಆಗತ್ತೆ. ನಬಾರ್ಡ್ದವ್ರು ಏನಾದ್ರು ಸರ್ಕಾರದವ್ರು ಏನಾದ್ರು ಕೊಟ್ರೆ ಮಾತ್ರ ನಾನು ಬೆಳೆ ಸಾಲ ಹೊಸಬರಿಗೆ ಕೊಡ್ಬಹುದು. ಅದಕ್ಕೆ ನಾನೇನ್ ಮಾಡ್ತೀನಿ, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಸಾಲನ ಕೊಡ್ಬೇಕಾಗತ್ತೆ. ಕೊಟ್ಟಾಗ ನನ್ನ ಬ್ಯಾಂಕ್ ಪುನಃ ಲಾಭದಾಗ ಬರ್ತೈತಿ. ಇಲ್ದಿದ್ರ ಡಿಪಾಸಿಟರ್ ಮೂಲಕವಾಗಿ ಹಣವನ್ನ ತೊಡಗಿಸ್ಬೇಕಾಗತ್ತೆ. ಅದ್ರ ನಾವಿಟ್ಟಿರ್ತಕ್ಕಂಥ 100 ರೂಪಾಯಿ ಹಣ ಪ್ರತಿಶತ ಒಬ್ಬ ಡಿಪಾಸಿಟರ್ ನಾವು 100 ರೂಪಾಯಿ ಹಣ ಇಡ್ತಾನ. 100 ರೂಪಾಯಿದೊಳಗೆ 25 ರೂಪಾಯಿ ನಾನು SLR ಇಡ್ಬೇಕು, 5 ರೂಪಾಯಿ CRR ಇಟ್ಕೋಬೇಕು. ನಂದು ಉಳಿದಿರ್ತಕ್ಕಂಥದ್ದು 70 ರೂಪಾಯಿ. 100 ರೂಪಾಯಿದೊಳಗೆ 70 ರೂಪಾಯಿದೊಳಗೆ 40 ರೂಪಾಯಿ ಮಾತ್ರ ನಾವು ಬೆಳೆಸಾಲಕ್ಕೆ ತೊಡಗಿಸ್ಬೇಕು. 70 ರೂಪಾಯಿದೊಳಗೆ ಉಳಿದಿರ್ತಕ್ಕಂಥದ್ದು 40% ಮಾತ್ರ ಬೆಳೆಸಾಲಕ್ಕೆ, ಇನ್ನು ಉಳಿದಿರ್ತಕ್ಕಂಥ 60% ನಾನ್ ಫಾರ್ಮ್ ಸೆಕ್ಟರ್ ಕೊಡ್ಬೇಕು. ಆ ತರನಾಗಿ ನಬಾರ್ಡ್ ಲಿಮಿಟ್ ಮೇಲೆ ನಾವು ಕೊಟ್ಬಿಟ್ಟಿವಿ ಈ ಸಾಲನ. ಇವತ್ತು ಅವ್ರು ಕಡಿಮೆ ಮಾಡಿದ್ರಲ್ಲಿದ್ದ ಈಗಾಗಲೇ ನನ್ನ ಡಿಪಾಸಿಟ್ ಹಣದೊಳಗ 64% ನಾ ಬೆಳೆಸಾಲಕ್ಕೆ ತೊಡಗಿಸ್ಬಿಟ್ಟಿನಿ. ಈಗ ಪುನಃ ನಾನು ತೊಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಟ್ಟತ್ತಿದ್ರು ನಾನ್ ಫಾರ್ಮ್ ಸೆಕ್ಟರ್ಗೆ ಇವತ್ತು ಸಾಲವನ್ನ ಕೊಡ್ತಕ್ಕಂತ ನನ್ನ DC ಬ್ಯಾಂಕ್ ಮಾಡ್ಬೇಕಾಗತ್ತೆ. ಅಂದಾಗ ಮಾತ್ರ ನಾನು ನನ್ನ ಬ್ಯಾಂಕ್ ಅನ್ನ ಮತ್ತು ಗ್ರಾಹಕರನ್ನ ನಾನು ಇವತ್ತು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅದಕ್ಕೆ ನಬಾರ್ಡ್ ಮೂಲಕ ಕೊಟ್ಟಿರ್ತಕ್ಕಂಥ ಹಣ ಪುನಃ ನಾನೀಗಾಗಲೇ ಪ್ರಸ್ತಾವನೆಯನ್ನ 600 ಕೋಟಿ ಕೊಟ್ಟಿದ್ದೇನೆ. 600 ಕೋಟಿ ಹಣ ನನ್ನ ರಿಎಂಬರ್ಸ್ಮೆಂಟ್ ಬಂದ್ರ ಈಗಿರ್ತಕ್ಕಂಥದ್ದ 667 ಕೋಟಿಗೆ ಸರಿ ತುಳಿಸ್ಕೋಬಹುದು. ಪುನಃ ನಾನು ಪ್ರತಿಯೊಂದು ಸಹಕಾರಿ ಸಂಘಕ್ಕೂ ಕೂಡ 50 ಲಕ್ಷ 1 ಕೋಟಿ ಹೊಸ ಸಾಲ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. ಅದಕ್ಕೆ ನಾವು ಒತ್ತಾಯವನ್ನು ಕೂಡ ಮಾಡ್ತೀವಿ. ಒಬ್ಬ ಸಹಕಾರಿ ಸಂಘ ಸದಸ್ಯರಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಬಾರ್ಡ್ದವರು ಕೂಡ ಹೆಚ್ಚಿಗೆ ಸಾಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ನಬಾರ್ಡ್ ಉಟ್ಕೊಂಡಿರ್ತಕ್ಕಂಥದ್ದ ರೈತರ ಒಂದು ಸೇವೆ ಮಾಡ್ಲಿಕ್ಕೆ ಅವರು ಕೂಡ ಹೆಚ್ಚು ಸಾಲವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ನಬಾರ್ಡ್ದವ್ರು ಏನ್ ಹೇಳ್ತಾರ, ರಿಸರ್ವ್ ಬ್ಯಾಂಕ್ನವ್ರು ಕೊಟ್ಟಿಲ್ಲ ಅಂತಾರ. ರಿಸರ್ವ್ ಬ್ಯಾಂಕಿನವ್ರು ಏನ್ ಹೇಳ್ತಾರ, ರಿಸರ್ವ್ ಬ್ಯಾಂಕ್ನವ್ರು ಹೇಳ್ತಕ್ಕಂಥ ಮಾತು ಅವ್ರು ಹೇಳ್ತಕ್ಕಂಥದ್ದು ನಿಮ್ ಎದುರಿಗೆ ವಿವರವಾಗಿ ಹೇಳ್ಬೇಕು ಅಂದ್ರೆ, ಇಲ್ಲ ರಾಷ್ಟ್ರೀಕೃತ ಬ್ಯಾಂಕ್ನೊಳಗೆ ಏನ್ ಡಿಪಾಸಿಟ್ ಇತ್ತು ಆ ಡಿಪಾಸಿಟ್ 30% ಕೃಷಿ ಸಾಲ ಕೊಡಬೇಕಾಗಿತ್ತು. ಅವ್ರು ಕೃಷಿ ಸಾಲ ಕೊಟ್ಟಿಲ್ಲ, ಕಡಿಮೆ ಕೊಟ್ರು. ಆ ಹಣ ತಂದು ನಾವು ರಿಸರ್ವ್ ಬ್ಯಾಂಕ್ನಾಗ ಇಟ್ಕೊಂಡು ನಬಾರ್ಡ್ ಮೂಲಕ ಕೊಡ್ತಿದ್ವಿ. ಈಗ ಅವ್ರು ರಾಷ್ಟ್ರೀಕೃತ ಬ್ಯಾಂಕಿನವ್ರು ಅವ್ರು ಪೂರ್ತಿ ಕೊಟ್ಟಿದ್ದಕ್ಕ ಅವ್ರು ಕೊಡ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಕೊಡ್ತಾ ಇಲ್ಲ ಅಂತ, ನಿಮಗ್ ನಾವು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ರಿಸರ್ವ್ ಬ್ಯಾಂಕಿನವ್ರು ಹೇಳ್ತಾರ. ಅದ್ರ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರ, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣ ನಮ್ಮ ಹಣನ, ರೈತರ ಹಣನ, ಗ್ರಾಹಕರ ಹಣನ, ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಹಣ ಬಡ್ಡಿ ಇಲ್ಲಾರ್ದನ ಸಾವಿರಾರು ಲಕ್ಷ ಕೋಟ್ಲಿ ಅಲ್ಲಿ ಹಣ ಇರ್ತದ. ಇಲ್ಲಿರ್ತಕ್ಕಂಥದ್ದು ಸಾಮಾನ್ಯ ಸದಸ್ಯರ ಹಣ. ಅದೇ ಹಣ ನಮ್ಮ 25% ನಮಗ್ ಕೊಡ್ಲಿ. ಸರ್ಕಾರದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಎಲ್ಲ ಹಣ ಅದು ಕೂಡ ಅರ್ಬನ್ ಬ್ಯಾಂಕ್ನವ್ರು ನಮ್ಮಲ್ಲೇ ಇಡ್ತಿದ್ರು. ರಿಸರ್ವ್ ಫಂಡ್ ಇಂದ ನಮ್ಮಲ್ಲೇ ಇಡ್ತಿದ್ರು ಅವ್ರು. ರಿಸರ್ವ್ ಫಂಡ್ SLR ನಮ್ಮಲ್ಲೇ ಇಡ್ತಿದ್ರು. ಅರ್ಬನ್ ಬ್ಯಾಂಕ್ನವ್ರಿಗೂ ಕೂಡ ಒಂದು ಆದೇಶ ಮಾಡಿದ್ರು ರಿಸರ್ವ್ ಬ್ಯಾಂಕಿನವ್ರು, ನೀವು ಗೌರ್ಮೆಂಟ್ ಸೆಕ್ಯೂರಿಟಿ ಒಳಗೆ ಇಡಬೇಕು ಅಂತಕ್ಕಂಥದ್ದು. ಅದು ಕೂಡ ಹಣ ಹೋಗ್ತು. ಇದು ಒಂದು ವ್ಯವಸ್ಥೆ. ಇನ್ನೂ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರ, ಸಹಕಾರಿ ಬ್ಯಾಂಕ್ಗಳು ನಾವೆಲ್ಲಿಯಾದ್ರೂ ಸರ್ಕಾರಿ ಸಂಸ್ಥೆಗಳಿರ್ಲಿ, APMC ಇರ್ಲಿ, ನಾವೇನಾದ್ರೂ ಡಿಪಾಸಿಟ್ ಕೇಳಕ್ ಹೋದ್ವಿ ಅಂತಂದ್ರ ನಾವು ಆ ಹಣನ ಬಿಡ್ ಮಾಡಿ ತರ್ಬೇಕು. ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆಗೆ ನಾವು ಬಿಡ್ ಮಾಡ್ಬೇಕಂತ. ರಾಷ್ಟ್ರೀಕೃತ ಬ್ಯಾಂಕ್ಗಳೊಳಗೆ ಸಾವಿರಾರು ಕೋಟಿ ರೂಪಾಯಿ ಇರ್ತದ, ಅದು ಎಲಿಜಿಬಲ್ ಆಗಿಬಿಡ್ತಾವ. ಸರ್ಕಾರಿ ಬ್ಯಾಂಕ್ಗಳು ನಾವು ಬಿಡ್ ಮಾಡಿ ತಗೊಳ್ಳಿಕ್ ಆಗಲ್ಲ. ಅದು ಕೂಡ ಡಿಪಾಸಿಟ್ ನಮ್ಮ ತೊಂದ್ರೆ. ಅಂದ್ರೆ ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಹಣ ಗ್ರಾಹಕರು, ರೈತರು, ನಮ್ಮ ಸಹಕಾರಿ ಸಂಘಗಳಲ್ಲಿ ಇರ್ತಕ್ಕಂಥ ಹಣವನ್ನ ತೊಡಗಿಸ್ಕೊಂಡು ನಾವು ವ್ಯವಹಾರವನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ಸದಸ್ಯರಿಗೆ ಕೊಟ್ಟಿವಿ, ಎಲ್ಲಾ ಶಾಸಕರಿಗೆ ಮತ್ತು ಸಹಕಾರಿ ಸಚಿವರಿಗೆ ಕೊಟ್ಟಿದ್ದೇವೆ. ಕೊಟ್ಟ ತಕ್ಷಣ ಅವರು ಈಗ ಒಂದು ಆದೇಶವನ್ನು ಕೂಡ ಇವತ್ತು ಮಾಡಿ ಕಳಿಸಿದಾರೆ ನಮಗೆ. ಸಹಕಾರಿ ಸಂಘಗಳು ಯಾವ್ದಾವ ಎಲ್ಲ ಸಂಪೂರ್ಣವಾಗಿ ರಿಸರ್ವ್ ಫಂಡ್ DC ಬ್ಯಾಂಕ್ ನಲ್ಲೇ ಇಡಬೇಕು ಅಂತಕ್ಕಂಥದ್ದು ಆದೇಶ ಒಂದು ತಿಂಗಳು ಇವತ್ತು ಸಹಕಾರಿ ಸಂಘ ಮಂತ್ರಿಗಳು ಇವತ್ತು ಸರ್ಕಾರದಿಂದ ಮಾಡಿದ್ದಾರೆ. ಆದ್ರೆ ಸರ್ಕಾರದಿಂದ ಸರ್ಕಾರಿ ಸಂಸ್ಥೆಗಳ ಹಣ
ನಮ್ಮಲ್ಲಿ ಇಡಬೇಕು ಅಂತಕ್ಕಂಥದ್ದು ಇಲ್ಲೂ ಕೂಡ ಇನ್ನ ಆದೇಶ ಆಗಿಲ್ಲ ನಮಗೆ. ಸಹಕಾರಿ ಸಂಘಗಳು ABC ಅಂತ ನಾವು ಕೆಟಗರಿ ಮಾಡ್ಕೊಂಡು ಯಾವ ಅಂತ ಸಹಕಾರಿ ಸಂಘ ಅದಾವು ಅದನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಮ್ಮ ಬ್ಯಾಂಕಿನೊಳಗ ಒಂದು ಸೆಲ್ಗಳನ್ನ ಮಾಡಿದಿವೆ. ಡಿಸ್ಟಿಕ್ ಇನ್ಚಾರ್ಜ್ ನಮ್ಮ DCOಗಳ ಮುಖಾಂತರವಾಗಿ ಆ ಸಹಕಾರಿ ಸಂಘಗಳನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಈಗಾಗಲೇ ಕೇಂದ್ರ ಸಚಿವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ, ಪ್ರಹ್ಲಾದ್ ಜೋಶಿ ಅವರಿಗೆ. ಯಾವ್ದು ಸಹಕಾರಿ ಸಂಘಗಳ ಮೂಲಕವಾಗಿ ಮುಖ್ಯವಾಗಿರ್ತಕ್ಕಂಥ ಗೊಬ್ಬರ ಮಾರಾಟ ಆ ಸಹಕಾರಿ ಸಂಘದ ಮೂಲಕವಾಗಿ ಮಾಡ್ಬೇಕು. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೇಷನ್ ಅನ್ನ ಅದ್ರ ಮೂಲಕವಾಗಿ ಮಾಡ್ಬೇಕು. ಅವಕ್ಕೆ ಕಡಿಮೆ ಅಂತ ಮಿನಿಮಮ್ ಆಗಿ 25ರಿಂದ 50 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಕೊಟ್ಟು ಅವ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಈಗಾಗಲೇ ನಾವು ಆಕ್ಷನ್ ಪ್ಲಾನ್ ಹಾಕೊಂಡಿದ್ದೇವೆ. ರೋಗಗ್ರಸ್ತವಾಗಿರ್ತಕ್ಕಂಥ ಸಹಕಾರಿ ಸಂಘಗಳು ಇನ್ನೇನು ಬೆರಳು ಎಣಿಕೆ ಅಷ್ಟ ಉಳಿದಿದ್ದಾವೆ. ಇವತ್ತು ಮಲ್ಟಿಪರ್ಪಸ್ ಸೊಸೈಟಿ ಆಗಿಂದ ಯಾಕಂದ್ರೆ ಕಂಪ್ಯೂಟರೀಕರಣ ಇವತ್ತು ಆಗಿಬಿಡ್ತದ. ಕಂಪ್ಯೂಟರೀಕರಣ ಆದ ಹೊತ್ನಾಗ ಆಟೋಮೆಟಿಕ್ ಆಗಿ ಸ್ಟ್ರೆಂಥನ್ ಆಗಿಬಿಡ್ತಾವ. ಮಾರ್ಚದೊಳಗೆ ಇವೆಲ್ಲ ಫುಲ್ಫಿಲ್ ಆಗ್ತಕ್ಕಂಥದ್ದು. ಅದಕ್ಕಾಗಲೇ ಆಕ್ಷನ್ ಪ್ಲಾನ್ ಮಾಡಿ ಕೆಲಸ ಮಾಡಕತ್ತೀವಿ. ಈ ಕೇಂದ್ರ ಸರ್ಕಾರದವರು 2 ಲಕ್ಷ ಚಿಲ್ಲರ ಹೊಸ ಪ್ಯಾಕ್ಸ್ ನಿರ್ಮಾಣ ಮಾಡ್ಲಿಕ್ಕೆ ಅವರೊಂದು ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಖಾಂತರವಾಗಿ. ಜಿಲ್ಲಾ ಮಟ್ಟದಲ್ಲಿ DC ಅಧ್ಯಕ್ಷರಿದ್ದಾರೆ. ಗ್ರಾಮ ಪಂಚಾಯತಿಗೆ ಒಂದು ಮಲ್ಟಿಪರ್ಪಸ್ ಸೊಸೈಟಿ ಅಂದ್ರೆ ವ್ಯವಸಾಯ ಸೇವಾ ಸಹಕಾರಿ ತೆಗಿಲಿಕ್ಕೆ ಈಗಾಗಲೇ ನಮ್ಮ 3 ಜಿಲ್ಲೆ ವ್ಯಾಪ್ತಿ ಒಳಗ ಎಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಸಹಕಾರಿ ಸಂಘ ಇಲ್ಲ, ಹೊಸ ಸಂಘಗಳನ್ನು ಕೂಡ ಇವತ್ತು ಸ್ಥಾಪನೆ ಮಾಡ್ತಕ್ಕಂತ ಕೆಲಸ ಪ್ರಾರಂಭ ಆಗೈತಿ. ಈಗಾಗಲೇ ಪ್ರಾರಂಭ ಆಗ್ಯದ. ಇಲ್ಲ ಮರ್ಚ್ ಮಾಡ್ಲಿಕ್ಕೆ ಅವಕಾಶ ಇಲ್ರಿ. ಅಲ್ರಿ ಮರ್ಚ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಆಕ್ಷನ್ ಪ್ಲಾನ್ ಹಾಕೊಂಡು ಸ್ಟ್ರೆಂಥನ್ ಮಾಡಾಕತ್ತೀವಿ. ಇನ್ನು ಜನಸ್ನೇಹಿಯಾಗಿ ಜನರ ಬಳಿಗೆ ಹೋಗಿ ಗ್ರಾಹಕರ ಬಳಿಗೆ ಹೋಗಿ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೇವೆ ಅಂತಕ್ಕಂಥ ತಮ್ಮ ಮೂಲಕವಾಗಿ ನಾನು ತಿಳಿಸ್ತಾ ಈ ಸಂದರ್ಭದಲ್ಲಿ ನನ್ನ ಸುದ್ದಿಗೋಷ್ಠಿಯನ್ನ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾನು ತಮ್ಮೆದುರಿಗೆ ಲಿಖಿತವಾಗಿ ನಾವು ಕೊಟ್ಟಿದ್ದೇವೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಂದಲ್ಲಿ ತಮ್ಮ ಕೂಟ ಮುಕ್ತವಾಗಿರ್ತಕ್ಕಂಥ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಸುದ್ದಿಗೋಷ್ಠಿಗೆ ಮುಕ್ತಾಯ ಮಾಡ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ.